ಈ ಪುಸ್ತಕದ ಮೂಲಕ ಇದು ಪ್ರಕಟ ಆಗುವ ಮೊದಲು ಒಂದಿಷ್ಟು ಓದಿನ ಅವಕಾಶಕ್ಕೆ ನನಗೆ ದಕ್ಕಿದ್ದರಿಂದ ರಾಜ್ಕುಮಾರ್ರ ಇಡೀ ವ್ಯಕ್ತಿತ್ವಕ್ಕೆ ಒಂದು ಕಲಶಪ್ರಾಯವಾಗಿ ಮತ್ತು ಪ್ರತಿಕ್ರಿಯಾತ್ಮಕವಾಗಿ ಈ ಪುಸ್ತಕ ಒಂದು ಚಾರಿತ್ರಿಕವಾದಂಥ ದಾಖಲೆ ಯಾಕೆ ಅನ್ನೋದನ್ನು ಹೇಳಿದರೆ ಬಹುಶಃ ರಾಜ್ಕುಮಾರ್ರ ವ್ಯಕ್ತಿತ್ವವು, ರಾಜ್ಕುಮಾರನ್ನು ಪ್ರೀತಿಸುವ ಅಭಿಮಾನಿಗಳ ಅಭಿಮಾನವು ಮತ್ತು NR ರಮೇಶ್ ಅವರು ಮಾಡುವ ಕೆಲಸದ ಕೃತುಶಕ್ತಿಯ ಒಂದು ಅಂದಾಜು ಮತ್ತು ಅದರ ಅಳತೆ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಮೊದಲನೇದಾಗಿ ಈಗಷ್ಟೇ ನನ್ನ ಗೆಳೆಯ ರುಕ್ಕೋಜಿ ಅವರು ಮಾತಾಡಿದಾಗ ಮಕರ ಜ್ಯೋತಿ ಮತ್ತು ಲಡ್ಡಿನ ಪ್ರಶ್ನೆಯನ್ನು ಎತ್ತಿದರು. ನಾನು ಅತ್ಯಂತ ಕಟುವಾಗಬಹುದು ಕೆಲವರಿಗೆ, ಆದರೆ ನಿರ್ದಾಕ್ಷಿಣ್ಯವಾಗಿ ಹೇಳ್ಬೋದು ಅಂತಾದರೆ ನಮ್ಮ ನಂಬಿಕೆಯ ಮಕರ ಜ್ಯೋತಿಯ ಅಸಲಿಯತ್ತು ಬಯಲಾಗಬಹುದು, ನಾವು ನಂಬಿ ತಿನ್ನುವ ಲಾಡಿನ ಮೂಲ ಧಾತು ಬದಲಾಗಬಹುದು, ಆದರೆ ರಾಜ್ಕುಮಾರ್ರ ಬದುಕಿನ ಸಂವೇದನೆ ಮತ್ತು ಅದರ ಶಿಸ್ತು, ಅದರ ಸರಳತೆ ಅದು ಯಾವತ್ತೂ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ನಾನೊಂದು 10 ವರ್ಷ ಒಡನಾಟ ಮಾಡಿದಾಗ ರಾಜ್ಕುಮಾರ್ ಎಂಥವ್ರು ಅಂತ ನೀವು ಭಾವಿಸೋದಿದ್ರೆ, ಒಬ್ಬ ವ್ಯಕ್ತಿಯ ಅನುಪಸ್ಥಿತಿಯಲ್ಲಿ ರಾಜ್ಕುಮಾರ್ ಅವರು ಒಂದು ಅಪಭ್ರಂಶವನ್ನು ಮಾತಾಡಿದ್ದನ್ನು ಈ ಕಿವಿಗಳು ಯಾವತ್ತೂ ಕೇಳಲಿಲ್ಲ. ಅದು ರಾಜ್ಕುಮಾರ್. ಕಾಲುಗಂಟಿನ ಆಪರೇಷನ್ ಆಗಿ ನಡೆಯಬಾರದು ಅಂತ ಹೇಳಿದ್ರು, ನಮ್ಮಂಥ ಹುಲುಮಾನವರು ಹೋದರೂ ಕೂಡ ಅವರ ಮನೆಯ ಎದುರು ಬಂದು ಆ ಮರದ ಅಡಿಯಲ್ಲಿದ್ದಂಥ ಗಣಪತಿ ದೇವಸ್ಥಾನದ ಎದುರು ನಿಂತು ಬೀಳುಕೊಡದೇ ಇದ್ದರೆ ಅದು ರಾಜ್ಕುಮಾರ್ ಅಲ್ಲ. ಮತ್ತು ರಾಜ್ಕುಮಾರ್ ಅವರು ಕಟ್ಟಿದ್ದು ಕೇವಲ ಚಿತ್ರರಂಗ ಅಲ್ಲ, ರಾಜ್ಕುಮಾರ್ ಕಟ್ಟಿದ್ದು ನಮ್ಮಂಥವರ ಬದುಕನ್ನು ಕೂಡ, ಭಾವವನ್ನು ಕೂಡ, ಈ ಸಮಾಜವನ್ನು, ಸಂಸ್ಕೃತಿಯನ್ನು. ಈಗ ನಾವೇನಾದರೂ ಇವತ್ತು ಪತ್ರಿಕೋದ್ಯಮಕ್ಕೆ ಅಥವಾ ಈ ಅಕ್ಷರದ ಯಜ್ಞಕ್ಕೆ ಮುಖಾಮುಖಿಯಾಗಿದ್ದೇವೆ ಅಂತಂದರೆ ಅದು ನನ್ನ ಹಿರಿಯರು ತೋರಿಸಿದ ರಾಜ್ಕುಮಾರ್ ಸಿನಿಮಾ. ಹಾಗಾಗಿ ರಾಜ್ಕುಮಾರ್ ಒಂದು ರೀತಿಯಲ್ಲಿ ಈ ನೆಲದ ಬಹಳ ಅದ್ಭುತವಾದಂಥ ಒಂದು ಸವಾಲಿನ ವೃಕ್ಷ. ಅದು ನೀವು ಯಾವುದರಲ್ಲಿ ರಾಜ್ಕುಮಾರನ್ನು ಎದುರಿಸ್ತೀರಿ? ರೂಪದಲ್ಲಿ ಎದುರಿಸ್ತೀರಾ? ಒಬ್ಬ ವೆಸ್ಟರ್ನ್ ಬಂದು ವಿ ಶೇಪಿನ ಬಾಡಿ ಅನ್ನೋದಕ್ಕೆ ವ್ಯಾಖ್ಯಾನಿಸಿದ್ದಕ್ಕೆ ಆಕರವಾದವರು ರಾಜ್ಕುಮಾರ್. ಅದು ಅವರ ರೂಪ. ರಾಜ್ಕುಮಾರ್ ಇನ್ಶರ್ಟ್ ಮಾಡ್ತಾರೆ, ರಾಜ್ಕುಮಾರ್ ಹಾಡ್ತಾರೆ ಅಂತ ತುಂಬ ಜನ ಮಾಡಿದರು, ಆದರೆ ಅದು ಸಕಾರಾತ್ಮಕವಾಗಿ ನಮ್ಮ ಕಣ್ಣೆದುರು ಆಕೃತಿಗೊಳ್ಳಿಲ್ಲ, ಅದು ವಿಕಾರವಾಗಿಯೇ ಇತಿಹಾಸ ಆಯಿತು. ರಾಜ್ಕುಮಾರ್ ಅವರು ಅಭಿನಯದ ಪ್ರಶ್ನೆ ಬಂದರೆ, ರಾಜ್ಕುಮಾರ ಒಂದು ಸತ್ಯ ಹರಿಶ್ಚಂದ್ರದ ಚಿತ್ರೀಕರಣದ ದಾಖಲೆ ನಮಗೆ ಇತಿಹಾಸವನ್ನು ಕೊಡ್ತದೆ. NT ರಾಮರಾವ್ ತನ್ನ ಚಿತ್ರೀಕರಣವನ್ನು ಮೊದಲು ಮಾಡ್ತಾ ಇದ್ರು, 1 ವಾರವ 10 ದಿನವೇನೋ. ರಾಜ್ಕುಮಾರ್ ನಂತರ ಅಭಿನಯಿಸ್ತಾ ಇದ್ರು. ಆದರೆ 1 ವಾರದ ನಂತರ ಆದ ಬದಲಾವಣೆ ಏನು ಅಂತಂದರೆ, ರಾಜ್ಕುಮಾರ್ ಗಾರು ಮಾಡಿದ್ದನ್ನು ನೋಡಿ ನಾನು ಅಭಿನಯಿಸ್ತೇನೆ, ಆದ್ದರಿಂದ ರಾಜ್ಕುಮಾರ್ದವ್ರದ್ದು ಮೊದಲು ಮಾಡಿ ನಂತರ ನನ್ನ ಅಭಿನಯವನ್ನು ಇಟ್ಕೊಳ್ಳಿ ಅಂತ ಹೇಳಿದ್ದು NT ರಾಮರಾವ್. ಭಕ್ತ ಕುಂಬಾರ ಇವತ್ತಿನವರೆಗೆ ಯಾರೂ ಮಾಡಲಿಕ್ಕಾಗಿಲ್ಲ. ಶಿವಣ್ಣ ಮಾಡ್ತೇನೆ ಅಂತ ಹೋದಾಗ ಇದೇ ಸುಬ್ಬಣ್ಣನಂಥವ್ರು, ನನ್ನಂಥವರು, ಪ್ರೇಮ್ನಾಥ್ನಂಥವ್ರು ಹೋಗಿ ಪಾರ್ವತಮ್ಮನವರ ಹತ್ರ ಕಟುವಾಗಿ ಹೇಳಿದೆವು, ಅಂಥ ಸಿನಿಮಾವನ್ನು ಶಿವಣ್ಣ ಅಲ್ಲ, ಈ ನೆಲದ ಇನ್ಯಾವ ವ್ಯಕ್ತಿಯೂ ಮಾಡಲಾರರು. ಹಾಗಾಗಿ ಆ ಒಂದು ತೂಕವನ್ನು, ಆ ಒಂದು ಪ್ರೀತಿಯನ್ನು, ಆ ಎತ್ತರವನ್ನು, ಆ ಬಿತ್ತರವನ್ನು ದಯವಿಟ್ಟು ಹಾಳು ಮಾಡಬೇಡಿ. ರಾಜ್ಕುಮಾರು ಕನ್ನಡ ನಾಡು, ಕನ್ನಡದ ಸಂಸ್ಕೃತಿ, ಕನ್ನಡದ ಭಾಷೆ, ಅವರಿಗೆ ಹಿಂದಿಯಿಂದ, ತಮಿಳಿನಿಂದ, ತೆಲುಗಿನಿಂದ, ಮುಖ್ಯವಾಗಿ ತಮಿಳು ಮತ್ತು ತೆಲುಗು ಪೌರಾಣಿಕ ಮತ್ತು ಐತಿಹಾಸಿಕ ಸಿನಿಮಾಗಳನ್ನು ಇಟ್ಟುಕೊಂಡು ಭಾರತೀಯ 100 ವರ್ಷವನ್ನು ಇಟ್ಕೊಂಡು ನೋಡಿದರೂ ಕೂಡ ಇವತ್ತಿಗೂ ರಾಜ್ಕುಮಾರ್ ಮಾಡಿದಂಥ ಆ 2 ನೆಲೆಗಳ ಪಾತ್ರಗಳಿದೆಯಲ್ಲ, ಅದು NT ರಾಮರಾವ್ ಅಲ್ಲ, ಇನ್ಯಾರೂ ಅಲ್ಲ, ಯಾರೂ ಅಲ್ಲ, ಅದು ರಾಜ್ಕುಮಾರ್. ನಾನು ನನ್ನ ಹುಟ್ಟಿದ ಜಾತಿ ದೇವಸ್ಥಾನದ ಸುತ್ತಮುತ್ತ ಇರುವಂಥ ಒಂದು ವರ್ಗ ನಂದು.
ಹಾಗಾಗಿ ನಮಗೆ ಈ ದೇವಸ್ಥಾನದ ಕೈಂಕರ್ಯ, ವೇದ, ಉಪನಿಷತ್ತು, ಸಂಗೀತ, ಸಾಹಿತ್ಯ, ಕಲೆ, ಕೈಂಕರ್ಯಗಳು ಇವೆಲ್ಲ ಸ್ವಲ್ಪ ಜ್ಞಾನ ಇದೆ. ರಾಜ್ಕುಮಾರ್ ತನ್ನ ಚಿತ್ರ ಅಂತ ಒಪ್ಪಿದ್ದು ಒಂದೇ ಸಿನಿಮಾ, ಅದು ರಾಘವೇಂದ್ರ ಸ್ವಾಮಿಯ ಚಿತ್ರ. ಆ ಇಡೀ ಸಿನಿಮಾವನ್ನು ನೋಡಿ, ನೀವು ಒಂದು ಸಂತ ಪರಂಪರೆಯನ್ನು ನೋಡಿ, ಅಥವಾ ಉತ್ತರಾದಿ ಮಠ ಈಗ ರಾಘವೇಂದ್ರ ಸ್ವಾಮಿಗಳು ಅಂತ ಬಂದರೆ ಅದರ ಕೈಂಕರ್ಯವನ್ನು ನೋಡಿ, ಕೂತ್ಕೊಳ್ಳೋದ್ರಿಂದ ಹಿಡಿದು, ಕೈಯನ್ನು ಇಡುವುದರಿಂದ ಹಿಡಿದು, ನೋಡುವ ನೋಟದಿಂದ ಹಿಡಿದು, ಎದುರು ಬರುವ ಭಕ್ತರನ್ನು ಕಾಣುವುದರಿಂದ ಹಿಡಿದು, ಮಂತ್ರಾಕ್ಷತೆಯನ್ನು ಕೊಡುವುದರಿಂದ ಹಿಡಿದು, ಅದಕ್ಕೆ ಅದರದೇ ಆದಂಥ ಒಂದು ಸಂಸ್ಕಾರ ಪ್ರಜ್ಞೆ ಅಂತಿದೆ. ನೀವು ಆ ಸಿನಿಮಾವನ್ನು ಇಟ್ಟು ಸ್ಟಡಿ ಮಾಡ್ಬೋದು. ರಾಜ್ಕುಮಾರ್ ಎಲ್ಲಿಯೂ ಒಂದು ರಾಗಿಯ ಕಾಳಿನಷ್ಟು ಕೂಡ ವ್ಯತ್ಯಾಸ ಆಗಿಲ್ಲ ಅನ್ನೋದನ್ನು ಫೇಜಾವರ್ ಸ್ವಾಮಿಗಳಂತವ್ರು ಹೇಳಿದ್ದಾರೆ. ಇದನ್ನು ನಾನಲ್ಲ. ಹಾಗಾಗಿ ಅಭಿನಯದಲ್ಲೂ ಎದುರಿಸಲಿಕ್ಕಾಗೋದಿಲ್ಲ, ಜನನಾಯಕ ಅಲ್ಲಿಯೂ ಆಗುವುದಿಲ್ಲ. ಗೋಕಾಕ್ ಚಳವಳಕ್ಕೆ ರಾಜ್ಕುಮಾರ್ ಧುಮುಕದೇ ಇದ್ದರೆ ಗೋಕಾಕ್ ಚಳವಳಕ್ಕೆ ಇಂಥ ಒಂದು ಶಕ್ತಿ ಸಂಚಯ ಆಗ್ತಾನೇ ಇರಲಿಲ್ಲ ಅಂತ ಪಾಟೀಲ್ ಪುಟ್ಟಪ್ಪನವರಿಂದ ಹಿಡಿದು ಕುವೆಂಪುನವರವರೆಗೆ ಹೇಳಿದರು. ಹಾಗಾಗಿ ನೀವು ರಾಜ್ಕುಮಾರನ್ನು ಕೊನೆಗೂ ಎಲ್ಲಿಗೆ ತಾಂಡ್ತೀರಿ ಅವರನ್ನು. ಆಮೇಲೆ ಇನ್ನೊಂದು ಹೇಳಬೇಕು ನಿಮಗೆ, ಇದನ್ನು ಹೇಳಲೇಬೇಕು, ಅದು ಎನ್ ಆರ್ ರಮೇಶು ಅದನ್ನು ದಾಖಲಿಸಿದ್ದಾರೆ. ರಾಜ್ಕುಮಾರ್ ಅನ್ನುವ ಒಂದು ವ್ಯಕ್ತಿತ್ವ, ಒಂದು ಯುಗ ಪುರುಷ, ಶೂದ್ರ ಸಮಾಜದಿಂದ ಬಂದದ್ದೇ ಅಪರಾಧ ಆಯ್ತು. ಇಲ್ಲಿ ಆದ ದೊಡ್ಡ ತಪ್ಪೇನು ಅಂತಂದರೆ, ರಾಜ್ಕುಮಾರ್ ಹುಟ್ಟಿನ ನೆಲೆ ಇಡೀಯದಾಗಿ ಅದನ್ನು ಒಂದು ವರ್ಗ ಸಹಿಸಲಿಲ್ಲ. ಅದು ಪತ್ರಕರ್ತರಂತ ಅಷ್ಟೇ ಅಲ್ಲ, ಕಲ್ಯಾಣ ಕುಮಾರ್ ಮಾಡಲಿಲ್ವೇ? ಯಾರು ಮಾಡಲಿಲ್ಲ? ಸಿನಿಮಾದ ಒಳಗಿನವ್ರು ಮಾಡಲಿಲ್ವೇ? ಭೋಜರಾಜನ ಪಾತ್ರವನ್ನು ಮಾಡಿ ರಾಜ್ಕುಮಾರ್ಕ್ಕಿಂತ ಚೆನ್ನಾಗಿ ನಾನು ಮಾಡಿದೆ ಅಂತ ಹೇಳ್ಕೊಂಡು ತಿರುಗಾಡ್ದವ್ರು ನೋಡಿಲ್ವೇ? ಯಾರೇನು ನೋಡಿಲ್ಲ ನಾವು. ರಾಜ್ಕುಮಾರ್ ಸಿನಿಮಾದಲ್ಲಿ ಮಗನ ಪಾತ್ರ ಮಾಡಿ ಸನಾದಿ ಅಪ್ಪಣ್ಣನಲ್ಲಿ ನಾನು ವರ್ತಿಸಿದ ಆ ಪಾತ್ರದ ರೀತಿಗೆ ತನ್ನ ಬದುಕೇ ಹಾಳಾಗೋಯ್ತು ಅಂತ ಈಗ ಹೇಳ್ತಾ ಇದ್ದಾರೆ ಅಶೋಕ್. ಒಮ್ಮೆ ಅದು ಸತ್ಯ ಅಂತ ಒಪ್ಪಿಕೊಂಡ್ರೆ ರಾಜ್ಕುಮಾರ್ರ ಅಭಿಮಾನದ ಮತ್ತು ಅಭಿಮಾನಿಗಳ ಎದೆಯಲ್ಲಿ ಆಕೃತಿಗೊಂಡಂಥ ರಾಜ್ಕುಮಾರ್ರ ವ್ಯಕ್ತಿತ್ವದ ಲಕ್ಷಣ ಅಂತ ನಾನು ಭಾವಿಸ್ತೇನೆ. ಅದನ್ನು ಅಂಥ ವ್ಯಕ್ತಿತ್ವವನ್ನು ಎಲ್ಲಿ ಅವರನ್ನು ಅದುಂಬೇಕು ಅಂತ ಹೊರಟರು. ಒಲವು ಗೆಲುವಿನಲ್ಲಿ ಶೇಕ್ಸ್ಪಿಯರ್ನ ಪಾಠ ಮಾಡಿದಾಗ ಅದಕ್ಕೆ ಆಕ್ಷೇಪ ಮಾಡುವ ಒಂದು ದಾಷ್ಟ್ಯವನ್ನು ತೋರಿದರು. ಕವಿರತ್ನ ಕಾಳಿದಾಸದ ಒಂದು ಆ ಸ್ತುತಿಯನ್ನು ಶೂದ್ರ ಹೇಳಬಾರದು ಅನ್ನುವ ರೀತಿಯಲ್ಲಿ ವರ್ತಿಸಿತು ಒಂದು ವರ್ಗ. ಮಂತ್ರಾಲಯದ ಶ್ರೀಗಳ ಪಾತ್ರವನ್ನೇ ಹೆಂಡ ಇಳಿಸುವ ಜಾತಿಯಿಂದ ಬಂದಂಥವ್ರು ಮಾಡಬಾರ್ದು ಅಂತಂದರು. ರಾಜ್ಕುಮಾರ್ಗೆ ಆ್ಯಸಿಡ್ ಹಾಕ್ಲಿಕ್ಕೆ ಹೊರಟರು, ರಾಜ್ಕುಮಾರನ ಕೊಲೆ ಮಾಡಲಿಕ್ಕೆ ಹೊರಟರು. ಎಲ್ಲಿಯೂ ಆಗಿಲ್ಲ. ದೈವಾಂಶ ಸಂಭೂತ ಆಂಜನೇಯನ ಪುತ್ರ, ಸಾವು ಅಷ್ಟು ಸುಲಭದಲ್ಲಿ ದಕ್ಕುವುದಿಲ್ಲ. ಅದು ಎಚ್.ಎಫ್. ನಾಯ್ಕರು ಬರೆದಂಥ ಮತ್ತು ಅವರ ಒಟ್ಟಿಗೆ ಸಂದರ್ಶನ ಮಾಡಿ ಅವರು ಹೇಳಿದ ದರ್ಶನದ ಒಂದು ಸತ್ಯವನ್ನು ಇಟ್ಟುಕೊಂಡು ನಾನು ಪುಸ್ತಕ ಬರೆದಿದ್ದೇನೆ, ರಾಜ್ಕುಮಾರ್ 100ಕ್ಕೆ 100 ಇಚ್ಛಾಮರಣಿ ಅಂತ, ವೈಜ್ಞಾನಿಕವಾಗಿ, ಸೈಂಟಿಫಿಕಲಿ. ಹಾಗಾಗಿ ರಾಜ್ಕುಮಾರನ್ನ ಆಗದೇ ಇದ್ದವರು, ಬಂಗಾರದ ಮನುಷ್ಯನಿಗೆ ಅಬದ್ಧವನ್ನು ನುಡಿದ್ರು ಪುಟ್ಟಣ್ಣ. ಬಂಗಾರದ ಮನುಷ್ಯ ಏನಾಯಿತು? 7 ಆನೆಗಳು ಸತ್ತು ಹೋಗಿ ಬೆಂಕಿ ದುರಂತಾಗಿ ಈಗಾದರೆ ನಾನ್ ಬೇಲೇಬಲ್ ವಾರೆಂಟಲ್ಲಿ ಒಳಗಿರಬೇಕಾಗಿತ್ತು ನಿರ್ಮಾಪಕರು. ಆದರೆ ಅಂಥ ಎಲ್ಲ ಸವಾಲುಗಳನ್ನು ಎದುರಿಸಿ ಸಿನಿಮಾ ಮಾಡಿದರು. ರಾಜ್ಕುಮಾರ್ಗಾಗಿ ಜೀವ ಕೊಡಬಲ್ಲೆ ನಾನು ಅಂತ ಹೇಳಿದರು ಅವರು. ಇಂಥ ಸಂದರ್ಭಗಳಲ್ಲಿ ರಾಜ್ಕುಮಾರನ್ನು ಕುಬ್ಜ ಮಾಡೋದ್ರೆ ಹೇಗೆ? ಈ ಪುಸ್ತಕದ ಚಾರಿತ್ರಿಕವಾದ ನೆಲೆ ಯಾಕೆ ಅಂತಂದರೆ, ಅದು ರಾಜ್ಕುಮಾರನ್ನು ಕುಬ್ಜ ಮಾಡಲಿಕ್ಕೆ ಕೊನೆಗೂ ಚಾರಿತ್ರ್ಯ ಹರಣ ಮಾಡಬೇಕು. ಅದಕ್ಕಿರುವ ಏಕೈಕ ಸಾಧ್ಯತೆ ಅಂದರೆ ಚಾರಿತ್ರ್ಯ ಹರಣ. ರಾಜ್ಕುಮಾರ್ ಅವರೊಟ್ಟಿಗೆ ಎಷ್ಟು ಜನ ಅಭಿನಯಿಸಿಲ್ಲ? ಲೀಲಾವತಿ ಒಬ್ಬರೇ ಅಲ್ಲ, ಭಾರತೀಯವರ ಬಗ್ಗೆ ಮಾತಾಡಿದ್ರೆ ಒಂದು 10 ತಾಸು ಮಾತಾಡ್ಬೋದು. ಆಮೇಲೆ ಜಯಂತಿ ಇದ್ದಾರೆ. ಆಮೇಲೆ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಮುಗ್ಧ,
ಅತ್ಯಂತ ಶುದ್ಧ, ಅತ್ಯಂತ ಭಾವನಾತ್ಮಕವಾದಂಥ ಸರಳವಾದ, ಒಳಗೆ ಮತ್ತು ಹೊರಗೆ ಎರಡು ಬದುಕನ್ನು ಇಟ್ಟುಕೊಳ್ಳದೇ ಬದುಕಿದಂಥ ಏಕೈಕ ನಟಿ. ಹಣಕ್ಕಾಗಿ, ಬದುಕಿಗಾಗಿ, ಆಸ್ತಿಗಾಗಿ ಎಲ್ಲಿಯೂ ಯೋಚನೆ ಮಾಡದೇನೆ ತನ್ನ ದೇಹದಿಂದ ಹಿಡಿದು, ತನ್ನ ರೂಪದಿಂದ ಹಿಡಿದು, ತನ್ನ ಅಭಿನಯದವರೆಗೆ ಎಲ್ಲವನ್ನು ಹಾಸಿ ಬದುಕಿದವರು ಯಾರಾದರೂ ಇದ್ದರೆ ಅದು ಜಯಂತಿ ಮಾತ್ರ. ಜಯಂತಿ ಯಾವತ್ತೂ ನಾಟಕ ಮಾಡಿಲ್ಲ. ಇವತ್ತು NR ರಮೇಶ್ ತೆಗೆದಿದ್ದಾರೆ ಅವರ ಜಾತಕವನ್ನು, ಲೀಲಾವತಿ ಅವರದು ಇಷ್ಟು ಜಮೀನಿದೆ, ಅದರ ಕೋಟಿ ಎಷ್ಟು ಅಂತ ಅವ್ರು ಹೇಳ್ತಾರೆ. ಇದೇ ವಿಧಾನಸೌಧದಲ್ಲಿ ನಾನು ಐ ವಿಟ್ನೆಸ್ ಇದ್ದೇನೆ. ಇದೇ SM ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ನನಗೇನೂ ಇಲ್ಲ, ನಾನು ಒಂದು ಇದು ಹಾಗೆ ಹೀಗೆ ಅಂಥೇಳಿ ಕಣ್ಣೀರು ಹಾಕ್ಕೊಂಡು ಗೌರ್ಮೆಂಟಿನ ವತಿಯಿಂದ ನನಗೊಂದಿಷ್ಟು ಜಾಗ ಕೊಡಿ ಅಂತ ಕೇಳ್ತಾ ಇದ್ದಂಥವ್ರು ಇದೇ ಲೀಲಮ್ಮ. ಸತ್ತ ಮೇಲೆ ಪುಸ್ತಕ ಯಾಕೆ ತಂದ್ರಿ ಅಂತ ಯಾರೋ ಅಬದ್ಧ ನೋಡಿದ್ರು ಅಂತ ಕೇಳಲ್ಪಟ್ಟೆ ನಾನು. ರಾಜ್ಕುಮಾರಿಗೆ ಚಾರಿತ್ರಿಕವಾದ ಸಾವು ತರಬೇಕು ಅಂತ ಹೊರಟ್ರಲ್ಲ, ಆವಾಗ ಯೋಚನೆ ಇರಲಿಲ್ವಾ ಇದು? ಈಗ ಲೀಲಮ್ಮ ಇಲ್ಲ ನೀವು ಯಾಕೆ ಪುಸ್ತಕ ಬರೆದ್ರಿ ಅಂತಂದ್ರಲ್ಲ, ಅಂಥ ಒಬ್ಬ ಶಕಪುರುಷನಿಗೆ ಇಂಥ ಒಂದು ಚಾರಿತ್ರ್ಯ ಹನನ ಮಾಡುವಂಥ ಒಂದು ಅಬದ್ಧವನ್ನು ಅಂಟಿಸಿದ್ರಲ್ಲ, ಅದನ್ನು ನೋಡ್ಕೊಂಡು ಸುಮ್ಮನುಳಿಬೇಕಾ? ಅವರಿಗೆ ಯೋಗ ಇರಲಿಲ್ಲ ಲೀಲಾವತಿ ಅವರಿಗೆ. ಅವರಿದ್ದಾಗಲೇ ದಾಖಲೆ ಸಮೇತ ಪ್ರಕಟಿಸುವಂಥ ಸಂದರ್ಭ ಒದಗಲಿಲ್ಲ ಅಷ್ಟೇ. ಆದರೆ ಅವರಿದ್ದಾಗಲೇ ನಾವು ಹೇಳಿದ್ದೆವು, ನಿಮಗಂಥ ಒಂದು ಧೈರ್ಯ ಇದ್ದರೆ DNA ಟೆಸ್ಟ್ ಮಾಡಿ ಅಂತ. ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಕಾರಿಗೆ ಕಲ್ಲು ಬಿದ್ದರೂ ರಾಜ್ಕುಮಾರ್ ಮನೆ, ದೊಡ್ಡವರು, ದೊಡ್ಡ ಮನೆ. ಅವ್ರ ಮನೆ ಗೇಟ್ ಯಾರಾದರೂ ಮುರಿದ್ರೂ ಅದಕ್ಕೆ ರಾಜ್ಕುಮಾರದ ಮನೆ. ಇಂಥ ಒಂದು ಇಡೀಯದಾದಂಥ ಸುಳ್ಳಿನ ಸರಮಾಲೆಯಲ್ಲಿ ಯಾರಾದರೂ ವ್ಯಕ್ತಿತ್ವವಲ್ಲದ ವ್ಯಕ್ತಿತ್ವವನ್ನು ಇಟ್ಕೊಂಡು ಬದುಕಿದ್ದಿದ್ರೆ ಅದು ಲೀಲಮ್ಮ ಅನ್ನೋದನ್ನು ಈ ಪುಸ್ತಕ ಶ್ರುತಪಡಿಸ್ತದೆ. ಈ ರಾಜ್ಕುಮಾರ್ ಅವರ ಚಾರಿತ್ರ್ಯ ಹರಣಕ್ಕೆ ಹೊರಟಂಥ ಒಂದು ವರ್ಗ ಕೊನೆಗೂ ಸೋತು ಇತಿಹಾಸ ಆಯಿತು. ರಾಜ್ಕುಮಾರ್ ಯಾವತ್ತೂ ಕೂಡ ತನಗೆ ಬೇಕು ಅಂತ ಏನನ್ನೂ ಕೇಳಲಿಲ್ಲ, ಏನನ್ನೂ ಪಡೆದುಕೊಳ್ಳಿಲ್ಲ. ಅವರು ಮುತ್ತುರಾಜಾಗಿ ಹೇಗೆ 50ರ ದಶಕದಲ್ಲಿ ಬೇಡರ ಕಣ್ಣಪ್ಪನಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರೋ, ಅದೇ ಮುತ್ತುರಾಜಾಗಿ ಎಲ್ಲವನ್ನೂ ಕಂಡು, ಎಲ್ಲವನ್ನೂ ಅನುಭವಿಸಿ, ಎಲ್ಲವನ್ನೂ ಕೊಟ್ಟು ಕೊನೆಗೂ ಅವರು ಪ್ರಯಾಣ ಮಾಡಿದ್ದು ಮುತ್ತುರಾಜರಾಗಿ. ಅಂಥ ಮಕ್ಕಳಿದ್ರೂ ಕೂಡ ಅವರ ಅಂತ್ಯ ಸಂಸ್ಕಾರವನ್ನು ಮಕ್ಕಳಿಗೆ ಮಾಡುವ ಯೋಗ ಸಿಗಲಿಲ್ವಲ್ಲ. ಆ ಸಂಸ್ಕಾರ ಮಾಡುವಂಥ ಯೋಗ ಭಾಗ್ಯ ಕೊನೆಗೂ ಸಿಕ್ಕಿದ್ದು ಅಭಿಮಾನಿಗಳಲ್ಲಿ ದೇವರ ಕಂಡಂಥ ರಾಜ್ಕುಮಾರ್ರಿಗೆ, ಅಭಿಮಾನಿಗಳಿಗೆ. ರಾಜ್ಕುಮಾರ್ ಅಭಿಮಾನಿಗಳು ಅಂತಂದಾಗ 80ರ ದಶಕದಲ್ಲಿ ಅಭಿಮಾನಿ ಸಂಘದಿಂದ ನಡೆದಂಥ ಅಸಂಬದ್ಧವನ್ನು ಬಿಟ್ಬಿಡೋಣ. ಆದರೆ ರಾಜ್ಕುಮಾರ್ ಅಭಿಮಾನಿಗಳು ಅಂತ ಭಾವಿಸುವ ಯಾರೇ ಆದರೂ ಕೂಡ ರಾಜ್ಕುಮಾರ್ಗೆ ಅನ್ಯಾಯ ಮಾಡುವ ಕೆಲಸವನ್ನು ಮಾಡಿಲ್ಲ, ರಾಜ್ಕುಮಾರ್ಗೆ ನೋವು ತರುವ ಕೆಲಸವನ್ನು ಮಾಡಿಲ್ಲ. ಅದಕ್ಕಿದು ಸಾಕ್ಷಿ. NR ರಮೇಶ್ಗೆ ಇದರಿಂದ ಏನಾಗಬೇಕಾಗಿದೆ? ಅವ್ರು ಮಾಡುವ ಕೆಲಸಗಳು ಅವರನ್ನು ಇನ್ನು 10 ಶತಮಾನ ಕಳೆದರೂ ಅದು ಜೀವಂತವಾಗಿರುತ್ತೆ. ಅವ್ರು ಮಾಡಿದ ಕೆಲಸ ಅಷ್ಟಿದೆ. ನಮ್ಮ ದರಿದ್ರ ರಾಜಕಾರಣ ಅವರಿಗೆ ಸಿಗಬೇಕಾದ ಅರ್ಹತೆ, ಸ್ಥಾನ, ಮಾನ, ಘಂಟಾಘೋಷವಾಗಿ ಒಂದು ಮಾತು ಹೇಳ ನಾನು. ಇಡೀ ಕರ್ನಾಟಕದ BJPಯಲ್ಲಿ ಇವರ ಎದುರು ನಿಂತು ಮಾತಾಡುವ ಒಬ್ಬ ಯೋಗ್ಯತೆ ಅವನು ಯಾರು ಇದ್ದು ಹೇಳಿ. ಅಂಥ ರಮೇಶ್ ಇವತ್ತು ಈ ಪುಸ್ತಕವನ್ನು ಮಾಡಿದ್ದಾರೆ ಅಂತಂದರೆ ಇದೊಂದು ಶುದ್ಧ ಕೃತಿ. ಹಾಗಾಗಿ ರಾಜ್ಕುಮಾರನ್ನು ಯಾರೆಲ್ಲ ಮುಗಿಸಬೇಕು ಅಂತ ಹೊರಟೋ ಅವರ ಅಂತ್ಯ ಅತ್ಯಂತ ವಿಕಾರವಾಗಿದೆ, ಇದನ್ನು ನೆನಪಿಡಿ. ಆಮೇಲೆ ರಾಜ್ಕುಮಾರನ್ನು ಅಸಹ್ಯವಾಗಿ ಅವಮಾನಿಸಲಿಕ್ಕೆ ಹೊರಟವರ ಅಂತ್ಯ ಸಂಸ್ಕಾರಕ್ಕೆ ಸಹಕರಿಸಿದ್ದು ಪಾರ್ವತಮ್ಮ ಅನ್ನೋದನ್ನು ಮರೆಯಬೇಡಿ. ಪಾರ್ವತಮ್ಮನ ಇದೇ ರವಿ ಬೆಳಗೆರೆ ಒಂದು ಕಡೆ ಬರೀತಾರೆ, ಗೋಕಾಕ್ ಚಳುವಳದ ಸಂದರ್ಭದಲ್ಲಿ ಏನು ಸರ್ಕಾರ ಗಮನಿಸ್ತಾ ಇಲ್ಲ, ಹೋಗಿ ಬೆಂಕಿ ಹಾಕಿಬಿಡಿ ಅಂತ ರಾಜ್ಕುಮಾರ್ ಹೇಳಿದ್ರು ಅಂತ. ದೇವರಣೆಗೂ ಹೇಳ್ತೇನೆ ನಾನು, ಇದು ರಾಜ್ಕುಮಾರ ಸ್ವಭಾವವೂ ಅಲ್ಲ,
ರಾಜ್ಕುಮಾರ ಸಂವೇದನೆ ಅಲ್ಲ, ರಾಜ್ಕುಮಾರ ಗುಣ ಅಲ್ಲ, ರಾಜ್ಕುಮಾರ ವ್ಯಕ್ತಿತ್ವ ಅಲ್ಲ. ಅಂಥ ಮಾತನ್ನು ಅವರ ಬಾಯಿಂದ ಯಾವತ್ತೂ ನಾನು ಕೇಳಿಲ್ಲ. ಅವರಿಗೆ ಅನ್ಯಾಯ ಮಾಡಿದವರನ್ನು ಕೂಡ ಅವರು ಶಪಿಸಲಿಲ್ಲ. ನೆನಪಿಡಿ, ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂಥ ಮಾತು? ಅದು ಒಂದು ಶಬ್ದ, ಅದು ಒಂದು ವಾಕ್ಯ ಸಾಕು, ಇಡೀ ರವಿ ಬೆಳಗೆರೆಯವರ ಪುಸ್ತಕ ಒಂದು ಕಟ್ಟುಕತೆ ಮತ್ತು ಅದು ಪ್ರಚಾರಕ್ಕಾಗಿ ಮಾಡಿದಂಥ ಒಂದು ಪುಸ್ತಕ ಅನ್ನೋದಕ್ಕೆ ಇನ್ಯಾವ ದಾಖಲೆಯೂ ಬೇಡ. ಆದರೆ ಎನ್ ಆರ್ ರಮೇಶ್ ಅವರ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಅವರ ಪುಸ್ತಕದ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಸಂಪೂರ್ಣವಾಗಿ ಬೆತ್ತಲಗೊಳಿಸಿದ್ದಾರೆ ಅಂತ. ಅವ್ರದ್ದೇ ಬೆತ್ತಲೆ ಜಗತ್ತು ಅಂತೇನೋ ಬರೀತಾ ಇದ್ರು ಕಾಣುತ್ತೆ, ಆ ರೀತಿಯಲ್ಲಿ ಬೆತ್ತಲಗೊಳಿಸಿದ್ದಾರೆ. ಹಾಗಾಗಿ ರಾಜ್ಕುಮಾರ್ ನಮ್ಮ ಭೂತವೂ ಹೌದು, ಭವಿಷ್ಯವೂ ಹೌದು, ವರ್ತಮಾನವೂ ಹೌದು. ರಾಜ್ಕುಮಾರ್ ಬಗ್ಗೆ ನಾವು ಇಷ್ಟು ಪುಸ್ತಕವನ್ನು ಬಹುಳೆಯವರು ಬರೆದಿದ್ದಾರೆ, ನಾವು ಬರೆದದ್ದು ಒಂದೇ ಪುಸ್ತಕ. ಆದರೆ ಇದರಲ್ಲಿ ಒಂದು ನೀವು ತಿಳ್ಕೋಬೇಕು, ರಾಜ್ಕುಮಾರ್ ಬಗ್ಗೆ ಪುಸ್ತಕ ಬರೆಯುವ ಹಂಬಲದಿಂದ ನಾವು ಬರೆದಿದ್ದೇವೆ ಹೊರತು ರಾಜ್ಕುಮಾರ್ ಅಪೇಕ್ಷೆ ಅಲ್ಲ. ಅದು ರಾಜ್ಕುಮಾರ್ ಪುಸ್ತಕದಿಂದ ನಾವು ಹೆಸರು ಮಾಡಿದ್ದೇವೆ, ರಾಜ್ಕುಮಾರ್ ಪುಸ್ತಕದಿಂದ ನಾವು ಅಸ್ತಿತ್ವವನ್ನು ಕಂಡುಕೊಂಡಿದ್ದೇವೆ. ನೋಡಿ, ಇದು ಜಗತ್ತಿನ ಬಹಳ ದೊಡ್ಡ ವಿಪರ್ಯಾಸ. ಇದು ತನ್ನ ಅಭಿನಂದನಾ ಸಮಾರಂಭ ಮಾಡಿ, ಅಭಿನಂದನಾ ಸಮಾರಂಭಕ್ಕೆ ಒಂದೊಂದು ಪುಸ್ತಕ ತನ್ನಿ, ಪುಸ್ತಕ ತರೋದೇ ಈಗ ದಾಖಲೆ ಆಗೋಗಿದೆ ಎಷ್ಟೋ ಕಡೆ. ಆದರೆ ರಾಜ್ಕುಮಾರ್ರ ಬಗ್ಗೆ ನಾವು ನಮ್ಮಂಥ ಅಭಿಮಾನಿಗಳು ಪುಸ್ತಕವನ್ನು ತರುವ ಮೂಲಕ ದಾಖಲೆ ಮಾಡಿದ್ದೇವೆ ಇದು. ಹಾಗಾಗಿ ಈ ಪುಸ್ತಕವನ್ನು ಯಾಕೆ ಓದಬೇಕು ಅಂತಂದರೆ, ರಾಜ್ಕುಮಾರ್ ಅವರ ಬಗ್ಗೆ ಅಂಟಿಸಲು ಹೊರಟಂಥ ಒಂದು ಚಾರಿತ್ರ್ಯದ ವಿಕಾರ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ಶುದ್ಧವಾಗಿ ದಾಖಲೆ ಸಮೇತ ತೊಡೆದು ಹಾಕುವ ಕೆಲಸವನ್ನು ರಮೇಶ್ ಮಾಡಿದ್ದಾರೆ. ಎನ್ ಆರ್ ರಮೇಶ್ ಅವರು ಮಾಡಿದ ಕೆಲಸ ಇದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.